ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಪಾಂಡವರು ಹಾಗೆಯೇ ಅವರ ಪತ್ನಿ ದ್ರೌಪದಿ, ಸುಭದ್ರೆ ಇವರೆಲ್ಲ ತಮ್ಮ ತಮ್ಮ ಭೌತ ದೇಹಗಳಲ್ಲೇ ಭಗವದ್ಧಾಮವನ್ನು ಸೇರಿದ್ರು ಅನ್ನುವಂಥದ್ದನ್ನು ಹಿಂದಿನ ಶ್ಲೋಕಗಳಲ್ಲಿ, ಅಂದರೆ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು 1ನೇ ಸ್ಕಂದದ 16ನೇ ಅಧ್ಯಾಯದ 1, 2 ಹಾಗೆಯೇ 3ನೇ ಶ್ಲೋಕಗಳು. ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೂತ ಉವಾಚ ತತಃ ಪರೀಕ್ಷಿದ್ವಿಜವರ್ಯ ಶಿಕ್ಷಯಾ ಮಹೀಂ ಮಹಾಭಾಗವತಃ ಶಶಾಸಃ ಯಥಾ ಹಿ ಸೂತ್ಯಾಮಭಿಜಾತ ಕೋವಿದಾಃ ಸಮಾದಿಶನ್ ವಿಪ್ರಮಹದ್ಗುಣಸ್ತದಾ. ಸೂತ ಮುನಿಗಳು ನುಡಿದರು, ಹೇ ಬ್ರಾಹ್ಮಣ ವಿದ್ವಾಂಸರೇ, ಅನಂತರ ಪರೀಕ್ಷಿತ ಮಹಾರಾಜನು ಮಹಾಭಗವದ್ಭಕ್ತನಾಗಿ ಶ್ರೇಷ್ಠ ದ್ವಿಜ ಬ್ರಾಹ್ಮಣರ ಸಲಹೆಗಳಿಗೆ ಅನುಗುಣವಾಗಿ ಜಗತ್ತನ್ನು ಆಳತೊಡಗಿದನು. ಆತನ ಜನನ ಕಾಲದಲ್ಲಿ ತಜ್ಞ ಜ್ಯೋತಿಷಿಗಳು ಭವಿಷ್ಯ ಹೇಳಿದ್ದ ಶ್ರೇಷ್ಠ ಗುಣಗಳನ್ನು ಪಡೆದು ಆತ ರಾಜ್ಯಭಾರ ಮಾಡಿದನು. ಆತನ ಜನನ ಕಾಲದಲ್ಲಿ ಬ್ರಾಹ್ಮಣರು, ಜ್ಯೋತಿಷಿಗಳು ಯುಧಿಷ್ಠಿರ ಮಹಾರಾಜನಿಗೆ ಶುಭವನ್ನೇ ನುಡಿದಿದ್ರು. ಅದನ್ನು ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಮಹಾರಾಜ ಪರೀಕ್ಷಿತನ ಜನನ ಕಾಲದಲ್ಲಿ ತಜ್ಞ ಜ್ಯೋತಿಷಿಗಳಾದ ಬ್ರಾಹ್ಮಣರು ಆತನ ಕೆಲವು ಗುಣಗಳ ಬಗ್ಗೆ ಭವಿಷ್ಯ ನುಡಿದಿದ್ದರು. ಪರೀಕ್ಷಿತ ಮಹಾರಾಜ ಮಹಾಭಗವದ್ಭಕ್ತನಾಗಿ ಆ ಎಲ್ಲ ಗುಣಗಳನ್ನು ರೂಢಿಸಿಕೊಂಡನು. ನಿಜವಾದ ಅರ್ಹತೆ ಎಂದರೆ ಭಗವದ್ಭಕ್ತನಾಗುವುದು. ಅನಂತರ ಹೊಂದಲು ಅರ್ಹವಾದ ಸದ್ಗುಣಗಳು ಕ್ರಮೇಣ ಬೆಳೆಯುತ್ತವೆ. ಮಹಾರಾಜ ಪರೀಕ್ಷಿತ ಮಹಾಭಾಗವತ ಅಥವಾ ಪ್ರಥಮ ಶ್ರೇಣಿಯ ಭಕ್ತನಾಗಿದ್ದನು. ಆತ ತಾನು ಭಕ್ತಿ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದುದು ಮಾತ್ರವಲ್ಲ, ಬೇರೆಯವರನ್ನು ತನ್ನ ದಿವ್ಯೋಪದೇಶದಿಂದ ಭಗವದ್ಭಕ್ತರನ್ನಾಗಿ ಪರಿವರ್ತಿಸಬಲ್ಲಂತಹವನಾಗಿದ್ದನು. ಹೀಗಾಗಿ ಪರೀಕ್ಷಿತ ಮಹಾರಾಜ ಪ್ರಥಮ ಶ್ರೇಣಿಯ ಭಗವದ್ಭಕ್ತನಾಗಿದ್ದು ಶ್ರೇಷ್ಠ ಮುನಿಗಳೊಡನೆ, ಬ್ರಾಹ್ಮಣ ವಿದ್ವಾಂಸರೊಡನೆ ಸಮಾಲೋಚನೆ ನಡೆಸುತ್ತಿದ್ದನು. ಅವರು ಆತನಿಗೆ ಶಾಸ್ತ್ರಗಳಿಗೆ ಅನುಸಾರವಾಗಿ ರಾಜ್ಯದ ಆಡಳಿತದ ಬಗ್ಗೆ ಸಲಹೆಗಳನ್ನು ನೀಡಬಲ್ಲವರಾಗಿದ್ದರು. ಅಂತಹ ಮಹಾರಾಜರು ಆಧುನಿಕ ಚುನಾಯಿತ ಅಧಿಪತಿಗಳಿಗಿಂತ ಹೆಚ್ಚು ಜವಾಬ್ದಾರಿಯಿಂದ ಇರುತ್ತಿದ್ದರು. ಏಕೆಂದರೆ ವೇದ ಸಾಹಿತ್ಯವನ್ನು ಅನುಸರಿಸಿ ಸಲಹೆ ನೀಡುತ್ತಿದ್ದ ಶ್ರೇಷ್ಠ ಪ್ರಮಾಣ ಅಧಿಕಾರಿಗಳನ್ನು ಅವರು ವಿಧೇಯರಾಗಿ ಅನುಸರಿಸುತ್ತಿದ್ದರು. ಆಗ ಹೊಸ ಅಧಿಶಾಸನಗಳನ್ನು ದಿನವೂ ರಚಿಸುವ ಯಾವುದೇ ಉದ್ದೇಶಕ್ಕಾಗಿ ಅವುಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮತ್ತೆ ಮತ್ತೆ ಬದಲಾಯಿಸುವಂತಹ ಅಪ್ರಯೋಜಕ ಮೂರ್ಖರ ಅಗತ್ಯವಿರಲಿಲ್ಲ. ಕಾನೂನು ಮತ್ತು ವಿಧಿಗಳು ಈಗಾಗಲೇ ಮನು, ಯಾಜ್ಞವಲ್ಕ್ಯ, ಪರಾಶರ ಮತ್ತು ಇತರ ಮುಕ್ತಾತ್ಮರಾದ ಮುನಿಗಳಿಂದ ನಿರೂಪಿತವಾಗಿದೆ ಹಾಗೂ ಅವು ಎಲ್ಲ ಕಾಲಕ್ಕೂ ಎಲ್ಲ ಪ್ರದೇಶಕ್ಕೂ ಹೊಂದುತ್ತವೆ. ಹೀಗಾಗಿ ಆ ಕಾನೂನು ಮತ್ತು ವಿಧಿಗಳು ದೋಷರಹಿತವಾಗಿದ್ದು ಉತ್ತಮ ಮಟ್ಟದವಾಗಿವೆ. ಪರೀಕ್ಷಿತ ಮಹಾರಾಜನಂತಹ ರಾಜರಿಗೆ ಅವರದೇ ಆದ ಸಲಹಾ ಮಂಡಳಿ ಇತ್ತು ಹಾಗೂ ಆ ಮಂಡಳಿಯಲ್ಲಿ ಶ್ರೇಷ್ಠ ಮುನಿಗಳು, ಉನ್ನತ ಮಟ್ಟದ ಬ್ರಾಹ್ಮಣರೂ ಇದ್ದರು. ಅವರು ಯಾವ ರೀತಿಯ ಸಂಬಳವನ್ನೂ ಅಪೇಕ್ಷಿಸುತ್ತಿರಲಿಲ್ಲ, ಅಲ್ಲದೆ ಅವರಿಗೆ ಅದರ ಅಗತ್ಯವೂ ಇರಲಿಲ್ಲ. ಈ ಸಲಹಾ ಮಂಡಳಿಯಿಂದ ರಾಜ್ಯಕ್ಕೆ ಯಾವ ವೆಚ್ಚವೂ ಇಲ್ಲದೆ ಅತ್ಯುತ್ತಮ ಸಲಹೆ ದೊರೆಯುತ್ತಿತ್ತು. ಅವರು ಸಮದರ್ಶಿಗಳಾಗಿದ್ದು ಎಲ್ಲರನ್ನೂ, ಮನುಷ್ಯರು ಹಾಗೂ ಪ್ರಾಣಿಗಳನ್ನು ಸಮಾನವಾಗಿ ಕಾಣುತ್ತಿದ್ದರು. ಮಾನವನಿಗೆ ರಕ್ಷಣೆಯನ್ನು ನೀಡಿ ಬಡ ಪ್ರಾಣಿಗಳನ್ನು ಕೊಲ್ಲುವಂತೆ ಅವರೆಂದೂ ರಾಜನಿಗೆ ಸಲಹೆ ನೀಡುತ್ತಿರಲಿಲ್ಲ. ಸಲಹಾ ಮಂಡಳಿಯ ಸದಸ್ಯರು ಮೂರ್ಖರಾಗಿರಲಿಲ್ಲ ಹಾಗೂ ಮೂರ್ಖರ ಸ್ವರ್ಗ ಸೃಷ್ಟಿಸುವಂಥ ಪ್ರತಿನಿಧಿಗಳಾಗಿರಲಿಲ್ಲ. ಅವರೆಲ್ಲ ಆತ್ಮ ಸಾಕ್ಷಾತ್ಕಾರ ಪಡೆದವರಾಗಿದ್ದರು. ಈ ಜನ್ಮದಲ್ಲಿ ಮಾತ್ರವಲ್ಲ, ಮುಂದಿನ ಜನ್ಮದಲ್ಲೂ ಎಲ್ಲ ಜೀವಿಗಳು ಹೇಗೆ ಸುಖವಾಗಿರಬಲ್ಲರು ಎಂಬುದು ಅವರಿಗೆ ಸ್ಪಷ್ಟವಾಗಿ ತಿಳಿದಿದ್ದಿತು. ತಿನ್ನುವುದು, ಕುಡಿಯುವುದು, ಭೋಗಲಾಲಸೆಯ ಜೀವನ ನಡೆಸಿ ಸುಖವಾಗಿರುವುದು, ಇಂತಹ ಸೌಖ್ಯ ತತ್ವ ವಿಚಾರದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಅವರು ನಿಜವಾದ ಅರ್ಥದಲ್ಲಿ ತತ್ವಜ್ಞಾನಿಗಳಾಗಿದ್ದರು ಹಾಗೂ ಮಾನವ ಜೀವನದ ಧ್ಯೇಯವೇನು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದರು. ರಾಜನ ಸಲಹಾ ಮಂಡಳಿ ಈ ಎಲ್ಲ ಹೊಣೆಯನ್ನು ಅರಿತು ಸರಿಯಾದ ಮಾರ್ಗದರ್ಶನ ಮಾಡುತ್ತಿತ್ತು. ಸ್ವತಃ ಅರ್ಹ ಭಗವದ್ಭಕ್ತನಾದ ರಾಜ ಅಥವಾ ಆಡಳಿತಾಧಿಕಾರಿಯು ಈ ಎಲ್ಲವನ್ನೂ ಸೂಕ್ತವಾಗಿ ಪರಿಶೀಲಿಸಿ ರಾಜ್ಯದ ಕಲ್ಯಾಣಕ್ಕೆ ಅನುಕೂಲವಾಗುವಂತೆ ಅವುಗಳನ್ನು ಅನುಸರಿಸುತ್ತಿದ್ದನು.
ಮಹಾರಾಜ ಯುಧಿಷ್ಠಿರ ಅಥವಾ ಮಹಾರಾಜ ಪರೀಕ್ಷಿತರ ಕಾಲದಲ್ಲಿ ರಾಜ್ಯ ನಿಜವಾದ ಅರ್ಥದಲ್ಲಿ ಕಲ್ಯಾಣ ರಾಜ್ಯವಾಗಿದ್ದಿತು. ಮನುಷ್ಯನೇ ಆಗಲಿ ಪ್ರಾಣಿಗಳೇ ಆಗಲಿ ಯಾರೂ ಆ ರಾಜ್ಯದಲ್ಲಿ ದುಃಖಿಗಳಾಗಿರಲಿಲ್ಲ. ಜಗತ್ತಿನ ಕಲ್ಯಾಣ ರಾಜ್ಯಕ್ಕೆ ಪರೀಕ್ಷಿತ ಮಹಾರಾಜ ಒಬ್ಬ ಆದರ್ಶ ರಾಜನಾಗಿದ್ದನು. 2ನೇ ಶ್ಲೋಕ. ಸ ಉತ್ತರಸ್ಯ ತನಯಾಂ ಉಪಯೇಮ ಇರಾವತಿಂ ಜನಮೇ ಜಯಾದೀಂಶ್ಚತುರಸ್ತಸ್ಯಾಂ ಉತ್ಪಾದಯತ್ ಸುತಾನ್. ಪರೀಕ್ಷಿತ ರಾಜ ಉತ್ತರ ರಾಜನ ಮಗಳು ಇರಾವತಿಯನ್ನು ಮದುವೆಯಾದನು ಹಾಗೂ ಮಹಾರಾಜ ಜನಮೇಜಯನನ್ನು ಮೊದಲುಗೊಂಡು 4 ಪುತ್ರರನ್ನು ಪಡೆದನು. ಪರೀಕ್ಷಿತ ಮಹಾರಾಜನ ಕುಟುಂಬದ ಬಗ್ಗೆ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮಹಾರಾಜ ಉತ್ತರನು ವಿರಾಟರಾಯನ ಮಗ ಹಾಗೂ ಪರೀಕ್ಷಿತನ ಸೋದರ ಮಾವ. ಇರಾವತಿಯು ಮಹಾರಾಜ ಉತ್ತರನ ಮಗಳಾದ್ದರಿಂದ ಪರೀಕ್ಷಿತ ಮಹಾರಾಜನಿಗೆ ಸೋದರ ಸಂಬಂಧಿ ತಂಗಿಯಾಗಿದ್ದಳು. ಸೋದರ ಸಂಬಂಧಿ ಅಣ್ಣ ತಂಗಿಯರು ಒಂದೇ ಗೋತ್ರ ಅಥವಾ ಒಂದೇ ಕುಟುಂಬಕ್ಕೆ ಸೇರಿದವರು ಅಲ್ಲವಾದರೆ ಮದುವೆಯಾಗಲು ಅನುಮತಿ ಇದ್ದಿತು. ಮದುವೆಯಲ್ಲಿ ಕುಟುಂಬ ಹಾಗೂ ಗೋತ್ರಕ್ಕೆ ಪ್ರಾಮುಖ್ಯ ಎಂಬುದಕ್ಕೆ ವೇದ ರೀತಿಯ ಹೆಚ್ಚು ಒತ್ತು ಕೊಟ್ಟಿದೆ. ಸುಭದ್ರೆ ತನ್ನ ತಾಯಿಯ ಸೋದರ ಸಂಬಂಧಿ ತಂಗಿಯಾಗಿದ್ದರೂ ಸಹ ಅರ್ಜುನ ಅವಳನ್ನು ಮದುವೆಯಾದನು. ಜನಮೇಜಯ ಭಾವಾರ್ಥದಲ್ಲಿ ಜನಮೇಜಯನ ವಿಶೇಷ ಪರಿಚಯವನ್ನು ಮಾಡಲಾಗಿದೆ. ಅದನ್ನು ನೋಡ್ತಾ ಹೋಗೋಣ. ಮಹಾರಾಜ ಪರೀಕ್ಷಿತನ ಪ್ರಸಿದ್ಧ ಪುತ್ರ ಹಾಗೂ ರಾಜರ್ಷಿ ದೊರೆಗಳಲ್ಲಿ ಒಬ್ಬ. ಆತನ ತಾಯಿಯ ಹೆಸರು ಇರಾವತಿ ಅಥವಾ ಕೆಲವರ ಪ್ರಕಾರ ಮಾದ್ರವತಿ. ಜನಮೇಜಯ ಮಹಾರಾಜನಿಗೆ ಜ್ಞಾತಾನೀಕ ಹಾಗೂ ಶಂಕುಕರ್ಣ ಎಂಬ 2 ಮಕ್ಕಳು. ಈತ ಕುರುಕ್ಷೇತ್ರ ಪುಣ್ಯಸ್ಥಳದಲ್ಲಿ ಅನೇಕ ಯಜ್ಞಗಳನ್ನು ಮಾಡಿದನು. ಈತನಿಗೆ ಶ್ರುತಸೇನ, ಉಗ್ರಸೇನ ಹಾಗೂ 2ನೇ ಭೀಮಸೇನ ಎಂಬ 3 ತಮ್ಮಂದಿರಿದ್ದರು. ತನ್ನ ಪ್ರಸಿದ್ಧ ತಂದೆಯಾದ ಪರೀಕ್ಷಿತ ರಾಜನಿಗೆ ಬಂದಿದ್ದ ಅಕ್ರಮ ಶಾಪದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿ ಜನಮೇಜಯ ತಕ್ಷಲದ ಮೇಲೆ ದಾಳಿ ಮಾಡಿದನು. ತನ್ನ ತಂದೆಯನ್ನೂ ಕಚ್ಚಿಕೊಂದಿದ್ದ ತಕ್ಷಕನನ್ನೂ ಒಳಗೊಂಡು ಇಡೀ ಸರ್ಪ ಕುಲವನ್ನೇ ನಾಶ ಮಾಡಲು ಈತ ಸರ್ಪ ಯಜ್ಞವನ್ನು ಆಚರಿಸಿದನು. ಅನೇಕ ಪ್ರಭಾವಿ ದೇವತೆಗಳು ಹಾಗೂ ಋಷಿಗಳ ಕೋರಿಕೆಯಂತೆ ಆತ ಸರ್ಪ ಕುಲವನ್ನು ಕೊಲ್ಲುವ ತನ್ನ ನಿರ್ಧಾರವನ್ನು ಬದಲಾಯಿಸಬೇಕಾಯಿತು. ಆದರೆ ಯಜ್ಞವನ್ನು ನಿಲ್ಲಿಸಿದರೂ ಆತ ಸಂಬಂಧಪಟ್ಟ ಎಲ್ಲರಿಗೂ ಸೂಕ್ತ ಬಹುಮಾನವನ್ನು ನೀಡಿ ತೃಪ್ತಿಪಡಿಸಿದನು. ಆ ಸಮಾರಂಭದಲ್ಲಿ ಮಹಾಮುನಿ ವೇದವ್ಯಾಸರು ಹಾಜರಿದ್ದು ಸ್ವತಃ ಅವರೇ ರಾಜನ ಮುಂದೆ ಕುರುಕ್ಷೇತ್ರ ಯುದ್ಧದ ಇತಿಹಾಸವನ್ನು ನಿರೂಪಿಸಿದರು. ನಂತರ ವೇದವ್ಯಾಸರ ಆದೇಶದಂತೆ ಅವರ ಶಿಷ್ಯ ವೈಶಂಪಾಯನ ಮಹಾಭಾರತದ ವಸ್ತು ವಿಷಯವನ್ನು ರಾಜನ ಮುಂದೆ ನಿರೂಪಿಸಿದನು. ತನ್ನ ಪ್ರಸಿದ್ಧ ತಂದೆಯ ಅಕಾಲಿಕ ಮರಣದಿಂದ ಆತ ಬಹಳ ನೊಂದು ಮತ್ತೆ ಆತನನ್ನು ನೋಡಬಯಸಿ ತನ್ನ ಅಪೇಕ್ಷೆಯನ್ನು ಮಹಾಮುನಿ ವೇದವ್ಯಾಸರ ಮುಂದೆ ವ್ಯಕ್ತಪಡಿಸಿದನು. ವೇದವ್ಯಾಸರೂ ಸಹ ಆತನ ಅಪೇಕ್ಷೆಯನ್ನು ಈಡೇರಿಸಿದರು. ಆತನ ತಂದೆ ಅವನ ಮುಂದೆ ಬಂದನು. ಜನಮೇಜಯ ತನ್ನ ತಂದೆ ಮತ್ತು ವೇದವ್ಯಾಸರು ಇಬ್ಬರನ್ನೂ ಬಹಳ ಗೌರವ ಹಾಗೂ ವೈಭವದಿಂದ ಪೂಜಿಸಿದನು. ಸಂಪೂರ್ಣ ತೃಪ್ತನಾದ ಆತನು ಯಾಗಕ್ಕೆ ಬಂದಿದ್ದ ಬ್ರಾಹ್ಮಣರಿಗೆ ಅತ್ಯಂತ ಉದಾರವಾಗಿ ದಾನವನ್ನು ನೀಡಿದನು. ಮುಂದಿನ ಶ್ಲೋಕ 3ನೇ ಶ್ಲೋಕ. ಆಜಹಾರಾಶ್ವಮೇಧಾನ್ ಸ್ತ್ರೀನ್ ಗಂಗಾಯಾಂ ಭೂರಿ ದಕ್ಷಿಣಾನ್ ಶಾರದ್ವತಂ ಗುರುಂ ಕೃತ್ವಾ ದೇವಾಯತ್ರಾಕ್ಷಿಗೋಚರಾಃ. ಮಹಾರಾಜ ಪರೀಕ್ಷಿತನು ಮಾರ್ಗದರ್ಶನಕ್ಕಾಗಿ ಕೃಪಾಚಾರ್ಯರನ್ನು ತನ್ನ ಗುರುವೆಂದು ಆಯ್ಕೆ ಮಾಡಿಕೊಂಡ ನಂತರ ಗಂಗಾ ತೀರದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಆಚರಿಸಿದನು. ಅದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಾಕಷ್ಟು ದಕ್ಷಿಣೆಯನ್ನು ನೀಡಿ ಯಜ್ಞಗಳನ್ನು ನೆರವೇರಿಸಿದನು. ಈ ಯಾಗಗಳಲ್ಲಿ ಸಾಮಾನ್ಯ ಮನುಷ್ಯ ಕೂಡ ದೇವತೆಗಳನ್ನು ಕಾಣುವಂತಾದನು. ಈ ಶ್ಲೋಕದಿಂದ ಉನ್ನತ ಗ್ರಹದ ದೇವತೆಗಳ ಅಂತರಗ್ರಹ ಪ್ರಯಾಣ ಸುಲಭವಾಗಿದ್ದಿತೆಂದು ತೋರುತ್ತದೆ. ಪ್ರಭಾವಿ ರಾಜರು ಹಾಗೂ ಚಕ್ರವರ್ತಿಗಳು ಆಚರಿಸುತ್ತಿದ್ದ ಯಜ್ಞಗಳಲ್ಲಿ ಭಾಗವಹಿಸಲು ದೇವತೆಗಳು ಸ್ವರ್ಗದಿಂದ ಭೂಮಿಗೆ ಬರುತ್ತಿದ್ದರು ಎಂದು ಭಾಗವತದ ಅನೇಕ ಹೇಳಿಕೆಗಳಲ್ಲಿ ಇರುವುದನ್ನು ನಾವು ಗಮನಿಸಿದ್ದೇವೆ. ಇಲ್ಲಿಯೂ ಸಹ ಪರೀಕ್ಷಿತ ಮಹಾರಾಜನು ಆಚರಿಸಿದ ಅಶ್ವಮೇಧ ಯಾಗದಲ್ಲಿ ಬೇರೆ ಗ್ರಹದ ದೇವತೆಗಳು ಯಜ್ಞ ನಿಮಿತ್ತವಾಗಿ ಸಾಮಾನ್ಯ ಮನುಷ್ಯನಿಗೂ ಕಾಣಿಸಿಕೊಂಡರು. ಭಗವಂತನು ಹೇಗೆ ಗೋಚರನಲ್ಲವೋ ಹಾಗೆಯೇ ದೇವತೆಗಳು ಮನುಷ್ಯರಿಗೆ ಸಾಮಾನ್ಯವಾಗಿ ಅಗೋಚರರು. ಆದರೆ ಭಗವಂತ ತನ್ನ ನಿರ್ವ್ಯಾಜ ಕರುಣೆಯಿಂದ ಸಾಮಾನ್ಯ ಮನುಷ್ಯನಿಗೂ ಗೋಚರವಾಗಲು ಹೇಗೆ ಇಳಿದು ಬರುತ್ತಾನೆಯೋ ಅದೇ ರೀತಿ ದೇವತೆಗಳು ಸ್ವಯಂ ಅನುಗ್ರಹದಿಂದ ಸಾಮಾನ್ಯ ಮನುಷ್ಯನಿಗೆ ಗೋಚರರಾಗುತ್ತಾರೆ.
ಈ ಭೂಮಿಯ ವಾಸಿಗಳಿಗೆ ಸ್ವರ್ಗಜೀವಿಗಳು ಬರೀ ಕಣ್ಣಿಗೆ ಗೋಚರರಲ್ಲದಿದ್ದರೂ ಮಹಾರಾಜ ಪರೀಕ್ಷಿತನ ಪ್ರಭಾವದಿಂದಾಗಿ ದೇವತೆಗಳೂ ಸಹ ಗೋಚರಿಸಲು ಒಪ್ಪಿಕೊಂಡರು. ರಾಜರು ಅಂತಹ ಯಾಗಗಳಲ್ಲಿ ಮೋಡ ಮಳೆ ಸುರಿಸಿದಂತೆ ಯಥೇಚ್ಛವಾಗಿ ವೆಚ್ಚ ಮಾಡುತ್ತಿದ್ದರು. ಮೋಡವು ನೀರಿನ ಮತ್ತೊಂದು ರೂಪವಲ್ಲದೆ ಬೇರೆಯಲ್ಲ, ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭೂಮಿಯ ನೀರು ಮೋಡವಾಗಿ ರೂಪಾಂತರ ಹೊಂದುತ್ತದೆ. ಅದೇ ರೀತಿ ಅಂತಹ ಯಾಗಗಳಲ್ಲಿ ರಾಜನು ನೀಡುತ್ತಿದ್ದ ದಾನವು ಪ್ರಜೆಗಳಿಂದ ತೆರಿಗೆಯ ರೂಪದಲ್ಲಿ ಸಂಗ್ರಹಿಸಿದ ಹಣದ ಮತ್ತೊಂದು ರೂಪವಷ್ಟೇ. ಆದರೆ ಮಳೆಯು ಹೇಗೆ ಯಥೇಚ್ಛವಾಗಿ ಸುರಿದು ಅಗತ್ಯಕ್ಕಿಂತ ಹೆಚ್ಚೆಂದು ತೋರುತ್ತದೋ ಹಾಗೆಯೇ ಅಂತಹ ರಾಜರು ಮಾಡುತ್ತಿದ್ದಂತಹ ದಾನ ಕೂಡ ಪ್ರಜೆಗಳ ಅಗತ್ಯಕ್ಕಿಂತ ಹೆಚ್ಚೆಂದು ತೋರುತ್ತಿತ್ತು. ಸಂತೃಪ್ತರಾದ ಪ್ರಜೆಗಳು ಎಂದೂ ರಾಜನ ವಿರುದ್ಧ ದಂಗೇಳುವುದಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಪ್ರಭುತ್ವವನ್ನು ಬದಲಾಯಿಸುವ ಅಗತ್ಯವಿರಲಿಲ್ಲ. ಪರೀಕ್ಷಿತ ಮಹಾರಾಜನಂತಹ ರಾಜನಿಗೂ ಮಾರ್ಗದರ್ಶನಕ್ಕಾಗಿ ಗುರುಗಳ ಅಗತ್ಯವಿತ್ತು. ಅಂತಹ ಮಾರ್ಗದರ್ಶನವಿಲ್ಲದೆ ಯಾರೊಬ್ಬರೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಗುರುಗಳು ಸದ್ಗುರುಗಳಾಗಿರಬೇಕು ಹಾಗೂ ಆತ್ಮ ಸಾಕ್ಷಾತ್ಕಾರ ಬಯಸುವವರು ನಿಜವಾದ ಯಶಸ್ಸು ಗಳಿಸಲು ಸದ್ಗುರುವಿನ ಬಳಿಗೆ ಹೋಗಿ ಅವರನ್ನು ಆಶ್ರಯಿಸಬೇಕು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.